ಕುಡುಕರ ರಾಜ್ಯ ಆಗ್ತಾ ಇದೆ ಕರ್ನಾಟಕ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಈಗ ಮದ್ಯದ ಮಾರಾಟ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರ. ಗ್ಯಾರಂಟಿ ಹಣಕ್ಕೆ ಸರ್ಕಾರದಿಂದ ಕುಡುಕರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಗ್ಯಾರಂಟಿ ಹಣ ಬೇಕಾಗಿದೆ. ಇದು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರುವಂತಹ ಕೆಲಸ ಅಂತ ಹೇಳಿ BY ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಗ್ಯಾರಂಟಿ ಹಣಕ್ಕೆ ಸರ್ಕಾರದಿಂದ ಕುಡುಕರ ಸೃಷ್ಟಿ ಆಗ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋಂಥ ಕೆಲಸ, ಆಡಳಿತ ನೋಡಿ ಅಂತ BY ವಿಜಯೇಂದ್ರ ಕಿಡಿಕಾರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕುಡುಕರ ರಾಜ್ಯ ಆಗ್ತಾ ಇದೆ. ಸರ್ಕಾರದ ಒತ್ತಡದಿಂದ ದಿನಸಿ ಅಂಗಡಿಗಳಲ್ಲಿ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕೂಡ ಮದ್ಯ ಮಾರಾಟ ಆಗ್ತಾ ಇದೆ. ಕುಡುಕರ ರಾಜ್ಯವನ್ನಾಗಿ ಪರಿವರ್ತಿಸ್ತಾ ಇದೆ. ಇದು ದುರಾದೃಷ್ಟಕರ ಸಂಗತಿ. 2.5 ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಆಗಿಲ್ಲ. ಅತ್ಯಂತ ಅನುಭವಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಸಾಧನೆ ಮಾಡಿದ್ದಾರಲ್ಲ, ಅರಸೋವರ ದಾಖಲೆಯನ್ನು ಬರೆದು ರಾಜ್ಯದ ಅಭಿವೃದ್ಧಿಗೆ ಒಂದೇ ಒಂದು ಪೈಸವನ್ನು ಕೂಡ ಹಂಚಿಕೆ ಮಾಡ್ತಿಲ್ಲ. ಇವರು ಯಾವುದೇ ಹೊಸ ಯೋಜನೆಗಳನ್ನು ಇದುವರೆಗೆ ಘೋಷಣೆ ಮಾಡೇ ಇಲ್ಲ ಸಿದ್ದರಾಮಯ್ಯ ಅವರು. ಹುಬ್ಬಳ್ಳಿಯಲ್ಲಿ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ರೀತಿಯಾದ ವ್ಯಂಗ್ಯವಾದ ಮಾತುಗಳನ್ನು ಆಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ, ಸರ್ಕಾರದ ವಿರುದ್ಧ. ಕುಡುಕರ ರಾಜ್ಯ ಆಗ್ತಾ ಇದೆ ಕರ್ನಾಟಕ. ಯಾಕಂದ್ರೆ ಮದ್ಯದ ಮಾರಾಟವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಮಾರ್ರಿ ಅಂತ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ, ಪೆಟ್ಟಿ ಅಂಗಡಿಗಳಲ್ಲಿ ಏನಿದೆ ಅಲ್ಲಿ ಕೂಡ ಮಾರ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಕಾಣ್ತಾ ಇಲ್ವಾ? ಅಥವಾ ಇವರೇ ಮಾರ್ರಿ ಅಂತ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕಾಗಿದೆ. ಆ ಹಣ ಬರಬೇಕು ಅಂತಂದರೆ ಮದ್ಯ ಮಾರಾಟವನ್ನು ಜಾಸ್ತಿ ಮಾಡಬೇಕು, ಆ ರೇಟನ್ನು ಜಾಸ್ತಿ ಮಾಡಬೇಕು. ಹಂಗಾಗಿ ಇವರ ಸರ್ಕಾರಕ್ಕೆ ಬರುತ್ತೆ. ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ 2,500 ಕೋಟಿ ರೂಪಾಯಿಯ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಇದೆ. ಈ ನಡುವೆ ಎಲ್ಲಿ ಬೇಕಾದ್ರಲ್ಲಿ ಮದ್ಯದ ಮಾರಾಟ ಹೆಚ್ಚಾಗ್ತಾ ಇದೆ. ಲೈಸೆನ್ಸ್ ಇದ್ದವರು, ಇಲ್ಲದೆ ಇರುವಂಥವರು, ಸಣ್ಣ ಪುಟ್ಟ ಹಳ್ಳಿಯವರು, ಕಳ್ಳತನದಲ್ಲಿ ಮಾರುವಂಥವರು, ಬ್ಲಾಕ್ನಲ್ಲಿ ಮಾರುವಂಥವರು ಎಲ್ಲರೂ ಹೆಚ್ಚಾಗ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಗೊತ್ತಿದ್ರು ಸುಮ್ಮನೆ ಇದೆ. ಯಾಕೆ ಸುಮ್ಮನೆ ಇದೆ ಅಂತಂದರೆ ಅವರೇ ಮಾಡಿಸ್ತಾ ಇದ್ದಾರೆ ಈ ಕೆಲಸವನ್ನು. ಯಾಕಂದರೆ ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು, ಮದ್ಯ ಮಾರಾಟ ಜಾಸ್ತಿ ಆಗಬೇಕು, ಇಷ್ಟು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದೊಂದು ಇಲಾಖೆಗೆ. ಅದರಲ್ಲಿ ಈ ಅಬಕಾರಿ ಇಲಾಖೆಗೆ ಜಾಸ್ತಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗೆ ಹಣ ಬೇಕು ಅಂತ ಹೇಳಿ ಜನರಿಗೆ ಕುಡಿಸ್ತಾ ಇದ್ದಾರೆ. ಕುಡುಕರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇದು ಸಿದ್ದರಾಮಯ್ಯ ಅವರ ಆಡಳಿತ, ಕಾಂಗ್ರೆಸ್ ಪಕ್ಷದ ಆಡಳಿತ. ರಾಜ್ಯದಲ್ಲಿ ತುಂಬ ಅನುಭವ ಇರುವಂತಹ ಮುಖ್ಯಮಂತ್ರಿಗಳಿದ್ದಾರೆ. ಯಾಕಂದರೆ ದೇವರಾಜ್ ಅರಸು ಅವರ ಒಂದು ದಾಖಲೆಯನ್ನೇ ಮುರಿದಂತಹ CM ಇವರು ತುಂಬ ಅನುಭವ ಇದೆ. ಅದಕ್ಕೆ ಹಿಂಗೆ ನಡೆದುಕೊಳ್ತಾ ಇದ್ದಾರೆ. ಕುಡುಕರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕುಡುಕರು ಸೃಷ್ಟಿ ಆಗ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರದ ಒತ್ತಡದಿಂದಾನೇ ದಿನಸಿ ಅಂಗಡಿಯಲ್ಲಿಯೂ ಕೂಡ ಮಾರಾಟವನ್ನು ಶುರು ಮಾಡಿಕೊಂಡಿದ್ದಾರೆ. ಎಣ್ಣೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಈಗ ಬರೀ ನೀವು ಬಾರ್ಗೆ ಹೋಗಿ ತಗೋಬೇಕು ಅಂತ ಏನೂ ಇಲ್ಲ. ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಹೋಗಿ ಕೇಳಿದ್ರೂ ಕೂಡ ಸಿಗುತ್ತೆ. ಅಂತಹ ಒಂದು ಉತ್ತಮವಾದಂತಹ ಸೌಲಭ್ಯವನ್ನು ಮಾಡಿದೆ ನೋಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು ಅಂತ ಹೇಳಿ ವ್ಯಂಗ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಎಲ್ಲೂ ಕೂಡ ಕುಡುಕರಿಗೆ ತೊಂದರೆ ಆಗಬಾರ್ದು, ಕೇಳಿದ ತಕ್ಷಣ ಸಿಕ್ಬಿಡಬೇಕು, ಯಾವ ಅಂಗಡಿಗೆ ಹೋದ್ರೂ ಅವ್ರಿಗೆ ಸಿಗಬೇಕು, ಅಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಇದು ಕುಡುಕರಿಗೆ ಸಪೋರ್ಟ್ ಮಾಡುವಂತಹ ಸರ್ಕಾರ ಆಗಿಬಿಟ್ಟಿದೆ. ಕುಡುಕರನ್ನು ಸೃಷ್ಟಿ ಮಾಡುವಂತಹ ಸರ್ಕಾರ ಆಗಿದೆ. ಇವರ ಅಭಿವೃದ್ಧಿ ಈ ರೀತಿಯಾಗಿದೆ. ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಪೈಸಾನೂ ಕೊಟ್ಟಿಲ್ಲ ಇವರು. ಯಾವ ಹೊಸ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿಲ್ಲ. ಅದರ ಬದಲು ಹಿಂದೆ ಮಾಡಿದಂಥ ಸರ್ಕಾರಗಳೇನಿತ್ತಲ್ಲ, ಆ ಯೋಜನೆಗಳು ಅಥವಾ ಕೆಲಸಗಳನ್ನು ಇವರಿಗೆ ಪೂರ್ಣಗೊಳಿಸಿ ಅದನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕೆಲವೊಂದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಾವೇ ಮಾಡಿದ್ದೀವಿ ಅಂತ ಹೇಳಿಕೊಂಡು ಇವರ ಹೆಸರನ್ನು ಹಾಕ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ನಡೆದುಕೊಳ್ತಾ ಇದೆ. ಈಗ ರಾಜ್ಯದಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವರೇ ಬೇಕು ಅಂತ ಕುಡಿಸ್ತಾ ಇದ್ದಾರೆ. ಯಾಕಂದರೆ ನೋಡಿ, 2.5 ವರ್ಷದಿಂದ ಕೂಡ ಅಧಿಕಾರದಲ್ಲಿದೆ. 2.5 ವರ್ಷಕ್ಕಿಂತ ಜಾಸ್ತಿನೇ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಹೇಗಿದ್ರೂ ಕೂಡ ಅದರಿಂದ ಏನು ಉಪಯೋಗ ಆಗಿಲ್ಲ ರಾಜ್ಯದ ಜನರಿಗೆ ಅಂತ ಹೇಳಿ BY ವಿಜಯೇಂದ್ರ ಸಿದ್ದರಾಮಯ್ಯ ಒಂದು ವಿಚಾರವಾಗಿ ವ್ಯಂಗ್ಯವಾಗಿ ಮಾತನಾಡಿದೆ. ಯಾಕಂದರೆ ತುಂಬ ಅನುಭವಿ ಇರುವಂತಹ ಮುಖ್ಯಮಂತ್ರಿ ಅಂತ ಹೇಳ್ತಾರಲ್ಲ, ಇದೇ ಇವರ ಅನುಭವ ನೋಡಿ ಅಂತ ಹೇಳಿ ವ್ಯಂಗ್ಯದ ಮಾತುಗಳನ್ನು ಆಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.